ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಿಮಗೆ ವೈಕುಂಠ ಏಕಾದಶಿಯ ದಿನದ ಲಾಗು ಕಂಪ್ಲೀಟ್ ಲಾಗ್ ಇರುತ್ತೆ. ಸೊ ಯಾರೂ ಕೂಡ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ಎಲ್ಲರ ಜೀವನದಲ್ಲೂ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಕೇಳ್ತೀನಿ. ಸೊ ಇವತ್ತಿನ ಲಾಗ್ ಹೇಗಿರುತ್ತೆ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನನ್ನ ಹತ್ರ ನೋಡೋಣ ಬನ್ನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇದೇನಪ್ಪ ಇದು ವೈಕುಂಠ ಏಕಾದಶಿದು ಲಾಗ್ ಅಂತ ಅಂದ್ಬಿಟ್ಟು ಲಾಸ್ಟ್ ಲಾಗಲ್ಲೇ ಇರೋದನ್ನೇ ತೋರಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಿಮಗೆ ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ. ನಾನು ಲಾಸ್ಟ್ ಲಾಗಿನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ವಿಡಿಯೋನ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ. ಸೊ ಲಾಸ್ಟ್ ಲಾಗಲ್ಲಿ ಸತ್ಯನಾರಾಯಣ ಪೂಜೆಗೆ ಹೋದಾಗ ನಾನು ಎಲ್ಲರೂ ಕಮೆಂಟ್ ಮಾಡಿ ಕೇಳಿದ್ರಿ, ಈ ಸೀರೆ ಬಗ್ಗೆ ಹೇಳಿ, ಇದು ಸೀರೆ ಯಾವುದು, ಬನಾರಸ್ ಸೀರೆನಾ ಅಂತ ಕೆಲವರು ಕೇಳಿದ್ರಿ. ಯಾರೋ ಒಬ್ಬರು ಕೇಳಿದ್ರು ನನ್ನ ಮೇಲ್ ಮಾಡಿ. ಹೌದು, ಇದು ಬನಾರಸ್ ಸೀರೆನೇ. ಚೆನ್ನಾಗಿದೆ ಅಲ್ವಾ? ನನಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಇದು ವೈಕುಂಠ ಏಕಾದಶಿಯ ಹಿಂದಿನ ದಿನದ ಲಾಗ್ ಇದು. ಆ್ಯಕ್ಚುಲಿ ಇವತ್ತು ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೆ ಬಿಡಿಸಿಡೋಣ ಅಂತಂದ್ಬಿಟ್ಟು. ಮತ್ತು ಇದು ನೋಡಿ ಜೋಳ, ನಮ್ಮ ಅಜ್ಜಿ ಊರಿಂದ ಕೊಟ್ಟು ಕಳಿಸಿರೋಂಥದ್ದು ಜೋಳ ಬಿಸಿಲಿಗೆ ಹಾಕಿದ್ದೀನಿ. ಪಾಪ್ಕಾರ್ನ್ ಜೋಳ ಇದು, ಪಾಪ್ಕಾರ್ನ ಮಾಡ್ಕೋಬೋದು. ನಮ್ಮ ಅಜ್ಜಿನೇ ಬೆಳೆದಿರೋ ಅಂಥದ್ದು ಹೊಲದಲ್ಲಿ, ಅದನ್ನು ಕೊಟ್ಟು ಕಳಿಸಿದ್ರು ಪಾಪ್ಕಾರ್ನ್ ಜೋಳನ. ಅದನ್ನು ಬಿಸಿಲಿಗಿಟ್ಟು ಚೆನ್ನಾಗಿ ಒಣಗಿಸೋಣ ಅಂತಂದ್ಬಿಟ್ಟು, ಅದರಲ್ಲೂ ನನ್ನ ಮಗಳಿಗೆ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ಅದನ್ನು ಬಿಸಿಲಿಗಿಟ್ಟು ಒಣಗಿಸಿ ಎತ್ತಿಡೋಣ ಅಂದ್ಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ. ಅದು ಬರೀ ಚೆನ್ನಾಗಿ ಬಿಸಿಲು ಬರ್ತಾಯಿದೆ ಅಲ್ವಾ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಾನು ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿದ್ದೀನಿ ನೋಡಿ. ಆ ಕೊತ್ತಂಬರಿ ಆ ಕಟ್ಟಲ್ಲಿ, ಅಷ್ಟು ದಪ್ಪ ಕಟ್ಟಲ್ಲಿ ನೋಡಿ ಇಷ್ಟು ಕಸ ಇದೆ, ಇಷ್ಟು ವೇಸ್ಟ್ ಇದೆ. ಎಷ್ಟು ವೇಸ್ಟ್ ಇದೆ ಅಷ್ಟು ದಪ್ಪ ಕಟ್ಟಲ್ಲಿ ಬರೀ ವೇಸ್ಟೇ ಮುಕ್ಕಾಲು ಭಾಗ ಹೊಂಟೋಗಿದೆ. ಇನ್ನು ಕವರಲ್ಲಿರೋದು ಸ್ವಲ್ಪ ಮಾತ್ರ ಕೊತ್ತಂಬರಿ ಸೊಪ್ಪು ನೋಡಿ, ಇಷ್ಟು ಮಿಕ್ಸ್ ಮಾಡಿ. ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ಕಟ್ಟು, ಏನು ಅಂದರೆ ಫ್ರೆಶ್ ಆಗಿರೋ ಥರನೇ ಇರುತ್ತೆ. ಆದರೆ ನಾವು ಬಂದಾಗ ಅದನ್ನೆಲ್ಲ ಓಪನ್ ಮಾಡಿ ನೋಡಿದಾಗ ನೋಡಿ ಬರೀ ಕೊಳ್ತೋಗಿರೋದು, ಕಡ್ಡಿಗಳು, ಬರೀ ಗಲೀಜೇ ಇರುತ್ತೆ ಅರ್ಧ ನಿಜವಾಗ್ಲೂ. ಆದರೆ ನೋಡೋಕೆ ಮಾತ್ರ ಫ್ರೆಶ್ ಆಗಿದೆ, ತಗೊಳ್ಳಿ ಅಂತ ಹೇಳ್ತಾರೆ. ನಾನು ಹಂಗೆ ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಂಡು ಅವರೆಕಾಯಿನ ಬಿಡಿಸಿಟ್ಕೊಳ್ಳೋಣ, ಅಂದರೆ ಇದ್ಕಿದ ಬೇಳೆ ಸಾರು ಮಾಡೋಣ, ನೆನೆಸ್ಬಿಡೋಣ ಅಂತಂದ್ಬಿಟ್ಟು ಸುಲ್ಕೊತಾ ಇದ್ದೀನಿ. ಇದನ್ನು ಕೂಡ ಅಜ್ಜಿ ಊರಿಂದ ಕೊಟ್ಟು ಕಳಿಸಿದ್ರು. ಹಸಿಮೆಣ್ಸಿನ್ಕಾಯಿ, ಅವರೆಕಾಯಿ, ಜೋಳ, ರಾಗಿ ಇದೆಲ್ಲ ಬೆಳೆಯೋದ್ರಿಂದ ಕೊಟ್ಟು ಕಳಿಸ್ತಾ ಇರ್ತಾರೆ. ಅದರಿಂದ ಇವಾಗ ಸೀಸನ್ ಅಲ್ವಾ, ಇದ್ಕಿದ ಬೇಳೆ ಸಾರು ನನಗೂ ತುಂಬ ಇಷ್ಟ. ಅದರಲ್ಲೂ ದೋಸೆಗೂ, ಇಡ್ಲಿಗೂ, ಪೂರಿಗೂ, ಚಪಾತಿಗೂ, ಪ್ರತಿಯೊಂದು ಕಾಂಬಿನೇಷನ್ಗೂ, ಮುದ್ದೆಗೂ, ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದರಿಂದ ಬಿಡಿಸಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು, ಅದಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಇದ್ಕಿದ ಬೇಳೆನ ಬಿಡಿಸಿ ನೆನೆಸಿ ಇಟ್ಟಿದ್ದೆ. ಸೊ ಮುಂಚೆನೇ ನಾನು ಇಡ್ಲಿ ದೋಸೆಗೆ ನೆನೆಸಿದ್ದೆ. ನನಗಂತೂ ಇಡ್ಲಿಗೆ ಮತ್ತು ಅದಕ್ಕಿಂತ ದೋಸೆಗೆ ಸೂಪರಾಗಿರುತ್ತೆ ಇದ್ಕಿದ ಬೇಳೆ ಸಾಂಬಾರು. ನಾನಂತೂ ಮಿಸ್ ಮಾಡಿದೆ. ಇದ್ಕಿದ ಬೇಳೆ ಸಾರು ಮಾಡಿದಾಗ ಮುಂಚೆನೇ ಪ್ಲ್ಯಾನಿಂಗ್ ಮಾಡಿಬಿಟ್ಟು ದೋಸೆಗೆ ನೆನೆಸ್ಬಿಟ್ಟಿರ್ತೀನಿ. ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಇದ್ಕಿದ ಬೇಳೆ ಸಾರಿಗೂ ದೋಸೆಗೂ. ಸೊ ಇದು ಬೇಳೆ ಎಲ್ಲ ಬಿಡಿಸಿಟ್ಕೊತಾ ಇದ್ದೀನಿ. ಅದೆಲ್ಲ ನೆನೆಸಿಟ್ಬಿಟ್ಟು ನಾನೀಗ ರಾಗಿ ಒಣಗಾಕೋದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಟೆರೆಸ್ ಮೇಲೆ ಚೆನ್ನಾಗಿ ಬಿಸಿಲಿರೋದ್ರಿಂದ ರಾಗಿ ಒಣಗಿಸೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಬಿಸಿಲಿದೆ. ಆ್ಯಕ್ಚುಲಿ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿದೆ. ಆದ್ದರಿಂದ ರಾಗಿನೂ ಮತ್ತು ಜೋಳನೂ, ಪಾಪ್ಕಾರ್ನ್ ಜೋಳನೂ ಕೂಡ ಅದನ್ನ ಒಣಗಿಸೋದಕ್ಕೆ ನಾನು ತೊಗೊಂಡು ಬಂದು ಇಲ್ಲಿ ಟೆರೆಸ್ ಮೇಲೆ ಇಟ್ಟಿದ್ದೀನಿ. ಸೊ ಟೆರೆಸ್ ಮೇಲೆ ಸ್ವಲ್ಪ ನೆರಳಲ್ಲಿ ಕೂತಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸ್ವಲ್ಪ ಹೊತ್ತು ಪಾರಿವಾಳಗಳೆಲ್ಲ ಬಂದುಬಿಡುತ್ತೆ, ಅದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೀನಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಚಿಕ್ಕ ಪಾತ್ರೆಗಳಂತಂದರೆ, ಒಂಥರ ನಮ್ಮ ಮನೇಲಿ ಹೇಗಿರುತ್ತೆ ಚಿಕ್ಕ ತಪ್ಪಲೆ ಮತ್ತು ಜಾಲರಿ. ಇದು ನೋಡಿ ಎಷ್ಟು ಕ್ಯೂಟಾಗಿ ಚಿಕ್ಕ ಪ್ಲೇಟ್ ನಮ್ಮ ಮನೇಲಿ ಹೆಂಗಿರುತ್ತೋ ಹಂಗೆ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ ತಪ್ಪಲೆ, ಚೆನ್ನಾಗಿದೆ, ಸೂಪರಾಗಿದೆ. ಎಷ್ಟು ಚಿಕ್ಕದಾಗಿ ನಮ್ಮ ಮನೇಲಿ ಹೆಂಗಿರುತ್ತೋ ಅದನ್ನೇ ಪುಟ್ಟದಾಗಿದ್ದಾವೆ. ಸೊ ಇದು ನಮ್ಮಮ್ಮ ಓಂ ಶಕ್ತಿಗೆ ಹೋಗಿದ್ರಲ್ಲ ಆವಾಗ ತೊಗೊಂಡು ಬಂದಿದ್ದು ಆಟ ಆಡೋಕ್ಕೆ ಅಂತಂದ್ಬಿಟ್ಟು. ಎಷ್ಟು ಕ್ಯೂಟಾಗಿದೆ ಅಂತಂದರೆ, ನಮ್ಮ ಮನೆಯಲ್ಲಿ ಹೆಂಗಿದೆಯೋ ಪಾತ್ರೆಗಳು ಅದೇ ಪಾತ್ರೆಗಳು ಚಿಕ್ಕ ಸೈಜಲ್ಲಿ ಪುಟಾಣಿದಾಗಿ ಚೆನ್ನಾಗಿದೆ. ಇದು ನೋಡಿ ಬಾಂಡ್ಲಿ, ಗ್ಲಾಸ್ಗಳೆರಡು ಮತ್ತು ಚಿಕ್ಕದು ಸ್ಪೂನು ಪುಟಾಣಿದು, ಎಷ್ಟು ಚೆನ್ನಾಗಿ. ಸೊ ಇಡ್ಲಿಗೂ ದೋಸೆಗೂ ನೆನೆಸಿದ್ದಲ್ವ, ಅದನ್ನು ಫಸ್ಟು ಸಾಂಬಾರು ಮಾಡಿಟ್ಬಿಟ್ಟು ಆಮೇಲೆ ತಿನ್ನೋಣ ಅಂತಂದ್ಬಿಟ್ಟು ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ಕಿದ ಬೇಳೆ ಸಾಂಬಾರು ಕೂಡ ಸೂಪರಾಗಿ ರೆಸಿಪಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಅದನ್ನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಫ್ರೀ ಇದ್ದರೆ ನೋಡಿ ಚೆಕ್ ಮಾಡಿ. ಸೊ ಇದ್ಕಿದ ಬೇಳೆ ಸಾಂಬಾರಿಗೆ ಇಲ್ಲಿ ಎಲ್ಲ ರೆಡಿ ಮಾಡಿಬಿಡೋಣ, ಇದ್ಕಿದ ಬೇಳೆ ಸಾರನ್ನ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕು ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇಷ್ಟೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಮೇಲೆ ನಾವು ಮಸಾಲೆ ಪದಾರ್ಥ ಏನು ತೊಗೋಬೇಕಂದ್ರೆ ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಗಸಗಸೆ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಚೆನ್ನಾಗಿ ಫ್ರೈ, 3 ಲವಂಗನ ತೊಗೊಂಡು ಫ್ರೈ ಮಾಡ್ಕೊಂಡು ಫಸ್ಟ್ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊತೀನಿ. ಆಮೇಲೆ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಆಮೇಲೆ ನಾವು ಕಡಲೆಪಪ್ಪು, ಚಕ್ಕೆ, ಲವಂಗ, ಗಸಗಸೆ ಏನು ತೊಗೊಂಡಿದ್ವೋ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿ ಎಲೆನೇ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು ನಾವು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ, ಕೊತ್ತಂಬರಿ
ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಷ್ಟೆಲ್ಲ ಸ್ಟವ್ ಆಫ್ ಮಾಡಾದಮೇಲೆ ನೀವೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ತುಂಬ ಇಷ್ಟಪಟ್ಟು ತಿಂತೀರಾ. ಅಷ್ಟು ಸಖತ್ ಟೇಸ್ಟಿಯಾಗಿರೋಂಥ ಇದ್ಕಿದ ಬೇಳೆ ಸಾಂಬಾರು. ಒಂಥರ ಹೋಟೆಲ್ ಶೈಲಿಯಲ್ಲಿ ಹಳ್ಳಿ ಸೊಗಡಿನಲ್ಲಿ ಮಾಡ್ತಾರಲ್ಲ, ಹಳ್ಳಿ ಸ್ಟೈಲಲ್ಲಿ ಆ ಥರ ಇರುತ್ತೆ. ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ಕಾಳನ್ನ ಡೈರೆಕ್ಟಾಗಿ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದ್ಕಿದ ಬೇಳೆನ ಚೆನ್ನಾಗಿ ಹುರ್ಕೊಂಡು ಮಿಕ್ಕಿದ ತರಕಾರಿ ಏನು ನಾನಿಲ್ಲಿ ಹಾಕ್ಕೊಂಡಿರೋದು 2 ಬದನೆಕಾಯಿ, 2 ಆಲೂಗಡ್ಡೆ ಇಷ್ಟೇ ಆಗಬೇಕು. ಎಕ್ಸ್ಟ್ರಾ ಏನೇನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಅಷ್ಟೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡಿಬಿಟ್ಟು ನಾನು ಮಸಾಲೆನ ಆ್ಯಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನಾನು ಬದನೆಕಾಯಿ ಆಲೂಗೆಡ್ಡೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಕುಕ್ಕರ್ಗೆ ಹಾಕಿ 1 ವಿಜಿಲ್ನ ಬೇಯಿಸ್ಕೊಳ್ತೀನಿ. ಎಳೆವಾದರೆ ಕಾಯಿ, ಸೊ ಎಳೆಕಾಯಿ ಫ್ರೆಶ್ ಕಾಯಿ ಆಗಿದ್ದರೆ ನೀವು ವಿಜಿಲೆಲ್ಲ ಕೂಗಿಸ್ಕೊಳ್ಳೋಕೆ ಹೋಗಬೇಡಿ. ಅದೇ ಥರ ತೆಪ್ಲಿನಲ್ಲೇ ಬೇಯಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು 1 ವಿಜಿಲ್ನ ಕೂಗಿಸ್ಕೋಬೋದು. ಫ್ರೆಶ್ ಆಗಿದ್ದರೆ ಎಳೆದಾಗಿದ್ದರೆ ಏನಾಗುತ್ತೆ ಅಂದರೆ 1 ವಿಜಿಲ್ ಕೂಗಿಸ್ಕೊಂಡ್ರೆ ಕಾಳೆಲ್ಲ ಕದ್ರೋಗಿರ್ತವೆ. ಸೊ ನೀವು ಏನಂತಂದರೆ ನಾನಿಲ್ಲಿ ಇಡ್ಲಿಗೆ ದೋಸೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನುಣ್ಣಗಾದರೂ ಪರವಾಗಿಲ್ಲ, ನಡೆಯುತ್ತೆ, ಚೆನ್ನಾಗಿರುತ್ತೆ. ಸೊ ಬೆಟರು ತಪ್ಪಲೆಯಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ನೋಡಿ, ಇಲ್ಲಿ ಇದ್ಕಿದ ಬೇಳೆ ಸಾರು ಮತ್ತು ಇಡ್ಲಿ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಟೇಸ್ಟ್ ಕೂಡ ಸಖತ್ತಾಗಿ ಇತ್ತು. ಈ ಸ್ಮೂತ್ ಇಡ್ಲಿ ಜೊತೆಗೆ ಇದ್ಕಿದ ಬೇಳೆ ಸಾರು ನಮಗಂತೂ ತುಂಬ ಇಷ್ಟ. ಚಟ್ನಿ ಏನು ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ಸಾರಲ್ಲೇ ಇಷ್ಟಪಟ್ಟು ತಿನ್ನೋದ್ರಿಂದ ಚಟ್ನಿ ಏನು ಖರ್ಚಾಗೋದಿಲ್ಲ. ಅದರಿಂದನೇ ಇಡ್ಲಿ ಜೊತೆಗೆ ಇದ್ಕಿದ ಬೇಳೆ ಸಾರನ್ನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇಡ್ಲಿ ಮತ್ತು ಇದ್ಕಿದ ಬೇಳೆ ಸಾರು ಆಯಿತು. ಮತ್ತು ಇವಾಗ ದೋಸೆ ಮತ್ತು ಇದ್ಕಿದ ಬೇಳೆ ಸಾಂಬಾರು. ನನಗಂತೂ ಇಡ್ಲಿಗಿಂತ ದೋಸೆಗೆ ಸಿಕ್ಕಾಪಟ್ಟೆ ಇಷ್ಟ. ಕಾಂಬಿನೇಷನ್ ಆಗಲಿ, ಟೇಸ್ಟ್ ಆಗಿರಲಿ ಸೂಪರಾಗಿರುತ್ತೆ. ಯಾರೆಲ್ಲ ಈ ಥರ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ನಿಮಗೆ ಇಡ್ಲಿ ಜೊತೆಗೆ ತಿನ್ನೋಕೆ ಇಷ್ಟನೋ, ದೋಸೆ ಜೊತೆಗೆ ತಿನ್ನೋಕೆ ಇಷ್ಟನೋ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಪ್ಪದೆ. ಸೊ ನಾನಿನ್ನ ಇಲ್ಲಿ ಬೆಳಗಿನ ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ವೈಕುಂಠ ಏಕಾದಶಿಯ ಬೆಳಗಿನ ಲಾಗನ್ನು. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅಮ್ಮನೂ ಕೂಡ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ನಾನು ಉಸಿಲು ತೊಳೆದು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಹಸ್ಬೆಂಡು ಬೆಳಿಗ್ಗೆ ಪೂಜೆನ ಮಾಡಿ ಮುಗಿಸಿದ್ರು. ಸೊ ನನಗೆ ಕೆಲವೊಂದು ಕಾರಣಗಳಿಂದ ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಬ್ಯಾಕ್ ಪೇನ್ ಬರ್ತಿತ್ತು. ಅದರಿಂದ ನಾನೇನು ಬೆಳಗ್ಗೆ ಪೂಜೆ ಮಾಡಲಿಲ್ಲ, ಹಸ್ಬೆಂಡೇ ಪೂಜೆ ಮಾಡಿದ್ರು. ಸೊ ಬೆಳಿಗ್ಗೆ ನಾನು ಸಜ್ಜಿಗೆ ಮಾಡಿಕೊಟ್ಟಿದ್ದೆ ಪ್ರಸಾದಕ್ಕೆ ಅಂತಂದ್ಬಿಟ್ಟು ಸಜ್ಜಿಗೆ ಮಾಡಿದ್ದೆ. ಸೊ ಏನೂ ಎಕ್ಸ್ಟ್ರಾ ಮಾಡೋಕ್ಕಾಗಲಿಲ್ಲ. ಮತ್ತು ಸಾಯಂಕಾಲ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದೆ. ಸೊ ಬೆಳಗ್ಗೆ ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ದರು. ಸಾಯಂಕಾಲ ನಾನು ಮಾಡೋಣ ಅಂತಂದ್ಬಿಟ್ಟು ಸಾಯಂಕಾಲ ಪ್ರಸಾದಗಳನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಏನೇ ಆದರೂ ಮಾಡಲೇಬೇಕು ಅಂತಂದ್ಬಿಟ್ಟು ಆ್ಯಕ್ಚುಲಿ ಮಾಡೋಕ್ಕೆ ಮೂಡೇ ಇರಲಿಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ ಕೂಡ. ಹಸ್ಬೆಂಡ್ಗೆ ಹೇಳಿದ್ದೆ, ಇವತ್ತು ಮಾಡಲೇಬೇಕು ನೀನು ಪೂಜೆ, ಅಟ್ಲೀಸ್ಟ್ ನೀನಾದರೂ ಮಾಡಿಬಿಟ್ಟು ಹೋಗು ಅಂತಂದ್ಬಿಟ್ಟು. ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗಿದ್ರು. ನಾನು ಹೊಸ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಎಲ್ಲ ಹೂವು ಕೂಡ ನೆನ್ನೆನೇ ತಂದುಬಿಟ್ಟಿದ್ರು. ಸೊ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಕ್ಕೆ ಹಸ್ಬೆಂಡು ಫೈನಲಿ ಪೂಜೆ ಮಾಡಿ ಆಫೀಸ್ಗೆ ಹೋದರು. ಸೊ ಮತ್ತು ನಾನು ಫ್ರೆಶ್ ಅಪ್ ಆಗಿ ಸಾಯಂಕಾಲ ನೋಡಿ ಸೀರೆನ ಉಟ್ಕೊಳ್ಳೋಣ ಅಂತ ತೆಗ್ದಿಟ್ಕೊಂಡೆ. ಆದರೆ ಈ ಸೀರೆ ಉಟ್ಕೊಳ್ಳೋಣ ಅಂತ ತೆಗ್ದಿಟ್ಕೊಂಡೆ, ಆದರೆ ಟೈಮೇ ಆಗಲಿಲ್ಲ ಉಟ್ಕೊಳ್ಳೋದಕ್ಕೆ. ಹಸ್ಬೆಂಡು ಪೂಜೆ ಮಾಡಿ ಆಫೀಸ್ಗೆ ಕೊಡೋಷ್ಟೊತ್ತಿಗೆ 1 ಗಂಟೆ 1:15 ಆಗಿತ್ತು. ಪೂಜೆ ಎಲ್ಲ ಮಾಡಿ ಮಗಳನ್ನ ಸ್ಕೂಲಿಂದ ಕರ್ಕೊಂಬಂದು ಆಮೇಲೆ ಹೋದರು. ಸೊ ನಾನು ಅವಾಗ ತಂದು ಕೊಟ್ಬಿಟ್ಟು ಹೋಗು, ನನಗೆ ಏನೇನು ಬೇಕೋ ಎಲ್ಲ ಅಂತಂದ್ಬಿಟ್ಟು ನಾನು ಏನೇನು ಬೇಕೋ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ತಂದು ಇರಿಸಿ ಇಟ್ಕೊಂಡಿದ್ದೆ. ಮಧ್ಯಾಹ್ನ ಬ್ಯಾಕ್ ಪೇನ್ ಅಂತ ಮಲ್ಕೊಬಿಟ್ಟಿದ್ದೆ. ಅದಾದಮೇಲೆ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಅದಾದಮೇಲೆ ಎದ್ದು ಏನಾದರೂ ಆಗಲಿ ಮಾಡಲೇಬೇಕು ಅಂತಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದೆ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ 4 ಗಂಟೆ, ಇಲ್ಲ 4:15 ಆಗಿತ್ತು. 4:15 ಆಗಿತ್ತು. ಸರಿ, ಹೇಗಿದ್ದರೂ ಫ್ರೆಶ್ ಅಪ್ ಆಗಿದ್ದೀನಿ, ಇನ್ನೇನು ಎಲ್ಲ ಪೂಜೆನೂ ಮಾಡೋಣ ಅಂತಂದ್ಬಿಟ್ಟು ಹೆಸರುಬೇಳೆನ ನೆನೆಸ್ತಾ ಇದ್ದೀನಿ, ಹೆಸರುಬೇಳೆ ಪಲ್ಯ ಮಾಡೋದಕ್ಕೆ. ಒಂದು ಕಡೆ ಹೆಸರುಬೇಳೆನ ನೆನೆಸಿಟ್ಟೆ, ಆಮೇಲೆ ಕಡಲೆಬೇಳೆನೂ ಬಟಾಣಿನ ನೆನೆಸ್ದೆ. ಯಾಕಂದರೆ ಇದು ಕಾಳುಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಫಾಸ್ಟಾಗಿ ಅದನ್ನು ನೆನೆಸಿಟ್ರೆ ನೆನ್ಕೊಳ್ಳುತ್ತೆ ಅಷ್ಟೊತ್ತಿಗೆ, ಮಾಡೋಷ್ಟೊತ್ತಿಗೆ ಅಂತಂದ್ಬಿಟ್ಟು ನೆನೆಸಿ ಇಡ್ತಾಯಿದ್ದೀನಿ ಹೆಸರುಬೇಳೆನೂ ಮತ್ತು ಕಡಲೆಬೇಳೆ ಬಟಾಣಿನ. ಸೊ 4:15 ಆಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ 5:15 ಅಷ್ಟೊತ್ತಿಗೆ, ನಾವು 4:15ಗೆ ನಾನು ಇದೆಲ್ಲ ಸ್ಟಾರ್ಟ್ ಮಾಡಿದ್ದು. 5:15 ಅಷ್ಟೊತ್ತಿಗೆ ಬೇಗ ಮಾಡಿ ಮುಗಿಸ್ಬೇಕು. ಆಮೇಲೆ ಮತ್ತೆ ಆಚೆ ಕಡೆ ಕಸ ಗುಡಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಕೂತ್ಕೋಬೇಕು ಅಂತಂದ್ಬಿಟ್ಟು ಫಾಸ್ಟಾಗಿ ನಾನು ಇಲ್ಲೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಹೆಸರುಬೇಳೆನೂ ಮತ್ತು ಅದನ್ನು ನೆನೆಸಿಟ್ಕೊಂಡು ಕೆಲವೊಂದು ಕೆಲಸಗಳು ನೆನೆಯೋ ಅಷ್ಟೊತ್ತಿಗೆ ಕೆಲವೊಂದು ಕೆಲಸಗಳೆಲ್ಲ ಮಾಡಿಟ್ಕೊಬಿಡೋಣ. ಪಾತ್ರೆ ಜೋಡಿಸ್ಕೊಬಿಟ್ಟು ಕೆಲವೇ ಜಾಸ್ತಿ ಏನಿರಲಿಲ್ಲ, ಸ್ವಲ್ಪನೇ ಇತ್ತು. ಅದನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಪ್ರಸಾದನ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು
4:15ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿರೋದು. ಆದಷ್ಟು ಫಾಸ್ಟಾಗಿ ಪೂಜೆ ಆಗೋಷ್ಟೊತ್ತಿಗೆ ಪ್ರಸಾದಗಳೆಲ್ಲ ಮಾಡಿ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ ಹಾಕ್ತೇನೆ ಮಾಡೋಣ ದೇವ್ರಿಗಲ್ವ ಪ್ರಸಾದ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಮಸಾಲೆ ಚಿತ್ರಾನ್ನನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ತಿನ್ನೋದಕ್ಕೆ ಅದೇ ಥರ ಟೇಸ್ಟ್ ಇರುತ್ತೆ, ಅದೇ ಥರನೇ ಇರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ಆ ರೆಸಿಪಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಕಡಲೆಬೇಳೆ ಮೊದಲೇ ಹುರಿದು ಎಣ್ಣೆಯಲ್ಲಿ ತೆಗೆದಿಟ್ಕೊಬಿಡ್ತೀನಿ. ಯಾಕಂದರೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ ಕಡಲೆಬೀಜ ಜಾಸ್ತಿನೇ ಹಾಕಿರ್ತೀನಿ ಚಿತ್ರಾನ್ನಕ್ಕೆ ಆ್ಯಡ್ ಮಾಡಿದಾಗ. ನನಗೆ ಮೋಸ್ಟ್ ಫೇವ್ರೆಟ್ ಡಿಶ್ಗಳಲ್ಲಿ ಇದು ಅಂತೂ ತುಂಬ ಇಷ್ಟ. ಫೇವ್ರೆಟ್ ಅಡುಗೆಗಳಲ್ಲಿ ಚಿತ್ರಾನ್ನ ಅಂತೂ ನನಗೆ ಆಲ್ಮೋಸ್ಟ್ ಫೇವ್ರೆಟ್ಟು. ಈಗಲಿಂದನೂ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಚಿತ್ರಾನ್ನ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಚಿತ್ರಾನ್ನ ಅಂತ ಅಂದ್ಬಿಟ್ಟು. ಯಾರಿಗೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಆಲ್ವೇಸ್ ಎಲ್ಲ ಥರದ ಚಿತ್ರಾನ್ನ ಕೂಡ ಫೇವ್ರೇಟ್ ನನಗೆ. ಅದರಲ್ಲಿ ಮಸಾಲೆ ಚಿತ್ರಾನ್ನ ಇನ್ನೂ ಚೆನ್ನಾಗಿರುತ್ತೆ. ಒಂದು ಕಡೆ ಮಸಾಲೆ ಚಿತ್ರಾನ್ನ ರೆಡಿ ಮಾಡ್ಕೊತಿದ್ದೇನೆ. ಮಸಾಲೆ ಚಿತ್ರಾನ್ನ ರೆಡಿ ಆದಮೇಲೆ ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಕ್ಕೆ ಇಟ್ಟ ಮೇಲೆ ನಾನಿಲ್ಲಿ ಬೋಂಡನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡ್ಕೋಬೇಕು, ಸಾಯಂಕಾಲ ಗೋಧೂಳಿ ಟೈಮಲ್ಲೇ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಫಾಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಪ್ರಸಾದ ಮಾಡೋ ಐಡಿಯಾ ಇರಲಿಲ್ಲ, ಇದ್ದಕ್ಕಿದ್ದಂಗೆ ಎಲ್ಲ ಮಾಡಬೇಕು ಅಂತ ಅನ್ನಿಸ್ತು. ವರ್ಷಕ್ಕೊಂದೇ ಸಲ ವೈಕುಂಠ ಏಕಾದಶಿ ಬರೋದು, ಸೊ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿ ಬೋಂಡಕ್ಕೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೋಂಡ ನಾನಿಲ್ಲಿ ಮಾಡ್ತಾ ಇರೋದು. ಸೊ ನೋಡಿ ಇಲ್ಲಿ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ಚಿತ್ರಾನ್ನ, ಮಸಾಲೆ ಚಿತ್ರಾನ್ನ ಮತ್ತು ಕಡಲೆಬೇಳೆನೂ ಬಟಾಣಿ ನೆನೆಸಿದ್ದೆ. ಬಟ್ ಮಾಡೋಕ್ಕೆ ಬದನೆಕಾಯಿ ಆಲೂಗೆಡ್ಡೆನೇ ಇರಲಿಲ್ಲ. ಆಮೇಲೆ ಜ್ಞಾಪಿಸ್ಕೊಂಡೆ ಇಲ್ಲ ಅಲ್ವಾ ಅಂದ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನೆ ಆದೆ. ನೆನೆಸ್ಬಿಟ್ಟಿದ್ದೀನಿ, ಅದು ನೆನಪೇ ಇಲ್ಲ. ಬದನೆಕಾಯಿ ಆಲೂಗೆಡ್ಡೆ ಖಾಲಿ ಆಗಿದೆ. ಅದು ಹಸ್ಬೆಂಡ್ಗೂ ಹೇಳಿಲ್ಲ, ನಾನು ತರಿಸೋದು ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಮತ್ತು ಬಿಸಿ ರೈಸು ರೆಡಿ ಇದೆ. ಮತ್ತು ಇಲ್ಲಿ ಈರುಳ್ಳಿ ಬೋಂಡ ಮತ್ತು ಹಪ್ಪಳನ ಹಾಕಿಟ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಮಸಾಲೆ ಗೊಜ್ಜಿದೆ, ಚಿತ್ರಾನ್ನ ಗೊಜ್ಜು. ಇದು ಅವಲಕ್ಕಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಮಾಡಿರೋವಂಥ ಪ್ರಸಾದ. ಅದಾದಮೇಲೆ ಹೆಸರುಬೇಳೆ ಪಲ್ಯ ಇಷ್ಟನ್ನು ಮಾಡಿಟ್ಕೊಂಡಿದ್ದೆ. ಸೊ ಇದೆಲ್ಲ ಶೂಟ್ ಮಾಡ್ಕೊಳ್ಳೋಕ್ಕೆ ನನ್ನ ಹತ್ರ ಟೈಮೇ ಇರಲಿಲ್ಲ. ಅದರಿಂದ ಯಾವುದು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ನಾನಿಲ್ಲಿ ಪ್ರಸಾದ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಾನಿಲ್ಲಿ ಪೂಜೆನ ಮಾಡಿದೆ. ನೋಡಿ ಇಲ್ಲಿ ದೀಪದಲ್ಲಿ ಹೂವು ಬಂದಿದೆ, ಎಷ್ಟು ಚೆನ್ನಾಗಿ ಹೂವು ಬಂದಿದೆ. ತುಂಬ ಖುಷಿಯಾಯಿತು ಮನಸ್ಸಿಗೆ ನನಗೆ. ಎಲ್ಲ ದೀಪದಲ್ಲೂ ನಾನು ಇಟ್ಟಿರೋಂಥ ಎಲ್ಲ ದೀಪದಲ್ಲೂ ಕೂಡ ಹೂವು ಬಂದಿದೆ. ನಿಮ್ಗೆ ಹೆಂಗೆ ತೋರಿಸ್ತೀನಿ ನೋಡಿ. ಎಲ್ಲರೂ ಹೇಳ್ತಾ ಇರ್ತಾರೆ, ಈ ಥರ ದೀಪದಲ್ಲಿ ಹೂವು ಬಂದರೆ ತುಂಬ ಶುಭ ಸೂಚನೆ, ಒಳ್ಳೆಯದಾಗುತ್ತೆ, ಮುಂದಿನ ದಿನಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ ಈ ದೀಪದಲ್ಲೂ ಕೂಡ ಹೂವು ಬಂದಿದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬ ಖುಷಿಯಾಯಿತು ಫೈನಲಿ ಈ ಥರ ಹೂವು ಬಂದಿದ್ದು. ನನಗೇನು ಇದು ಹೊಸ್ದಾಗಿ ದೀಪ ಹಚ್ಚಿದಾಗ ಹೂವು ಬಂದಿರೋದು, ದೀಪದಲ್ಲಿ ಅಲ್ಲ. ಸುಮಾರು ಸಲ ನನಗೆ ಈ ಥರ ದೀಪದಲ್ಲಿ ಹೂವು ಬರ್ತಾನೆ ಇರುತ್ತೆ. ಸೊ ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ದೀಪ ಹಚ್ಚಿದಾಗೆಲ್ಲ ಹೂವು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ ದೊಡ್ಡವರು. ಸೊ ನೋಡಿ ಇಲ್ಲಿ ನಾನಿಲ್ಲಿ ದೇವ್ರಿಗೆ ನೈವೇದ್ಯನ ಇಡ್ತಾಯಿದ್ದೀನಿ, ಪ್ರಸಾದನ. ಚಿತ್ರಾನ್ನ, ಸ್ವಲ್ಪ ಸೈಡಲ್ಲಿ ಉಪ್ಪು. ಇನ್ನು ಎಕ್ಸ್ಟ್ರಾ ಪ್ರಸಾದಗಳೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮಾಡೋಕ್ಕೆ ಆಗಲಿಲ್ಲ, ಇದಕ್ಕೆ ಟೈಮ್ ಸಾರಲಿಲ್ಲ, ಅಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ನಿಜವಾಗ್ಲೂ 4:15ಗೆ ಅಡುಗೆನ ಸ್ಟಾರ್ಟ್ ಮಾಡಿದವಳು 5:15ಗೆಲ್ಲ ಅಡುಗೆ ಮುಗಿಸ್ಬಿಟ್ಟಿದ್ದೀನಿ. ಅಷ್ಟು ಫಾಸ್ಟಾಗಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ನಾವು ಮಾಡಲೇಬೇಕು ಅಂತಂದ್ಬಿಟ್ಟು ಟೈಮ್ ಇದ್ದಿದ್ರೆ ಇನ್ನೂ ಒಂದಷ್ಟು ಪ್ರಸಾದಗಳು ಮಾಡ್ಬೋದಿತ್ತು ಅಂತ ಅಂದ್ಕೊಳ್ತಾ ಇದೆ. ಬಟ್ ಇರಲಿ, ದೇವರು ಯಾವುದೇ ಆದರೂ ಒಪ್ಕೊಳ್ತಾನೆ ಅಲ್ವಾ. ಎಂಥ ಪೂಜೆ ಆದರೂ ದೇವರು ಒಪ್ಕೊಳ್ತಾನೆ. ಇಲ್ಲಿ ಟಿ ವಿಯಲ್ಲಿ ದೇವ್ರ ಸಾಂಗ್ಸ್ನ ಕೇಳ್ತಾ, ದೇವ್ರ ಸಾಂಗ್ಸ್ ಇಟ್ಕೊಂಡು ಪೂಜೆ ಮಾಡಿ ಮನೆಗೆಲ್ಲ ನನಗಂತೂ ಇವತ್ತು ಮನಸ್ಸು ತೃಪ್ತಿ ಆಯಿತು. ಒಂಥರ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದೆ ಅಂತ ಅನ್ನಿಸ್ತು. ನನಗೆ ಯಾವಾಗಲೂ ಅಷ್ಟೇ ಪೂಜೆ ಮಾಡಿದಾಗ ನೈವೇದ್ಯಕ್ಕೆ ಏನಾದರೂ ಮಾಡಿಟ್ಟರೆ ನನಗೆ ಮನಸ್ಫೂರ್ತಿ ಸಮಾಧಾನ ಅನಿಸುತ್ತೆ. ಅದರಿಂದ ಇವತ್ತು ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು ಮತ್ತು ಸಮಾಧಾನ ಕೂಡ ಆಯಿತು.
ಈಗ ನಾನು ನನ್ನ ಮಗಳು ಊಟ ಮಾಡ್ಕೊಳ್ಳೋಕ್ಕೆ ಪ್ರಸಾದನ ಇಟ್ಕೊಂಡಿದ್ದೀವಿ. ಪ್ರಸಾದ ಸ್ವಲ್ಪ ಇಟ್ಟಾದಮೇಲೆ ಇಲ್ಲಿ ನಾನು ಅವಳು ಊಟ ಮಾಡೋಣ ಅಂತ ಅಂದ್ಬಿಟ್ಟು, ನಮ್ಮ ಹಸ್ಬೆಂಡ್ ಇಲ್ಲ, 3 ಜನನೂ ಇದ್ದಿದ್ರೆ ಕುತ್ಕೊಂಡು ತಿನ್ಬೋದಿತ್ತು, ಚೆನ್ನಾಗಿರ್ತಿತ್ತು. ಹಸ್ಬೆಂಡ್ ಇಲ್ದಿರೋ ಕಾರಣ ನಾನು ನನ್ನ ಮಗಳು ಇಬ್ಬರು ಕುತ್ಕೊಂಡು ತಿಂತಾಯಿದ್ದೀವಿ. ಐಟಮ್ ಸ್ವಲ್ಪ ಜಾಸ್ತಿನೇ ಅನಿಸ್ತು ನಮ್ಮಿಬ್ಬರಿಗೆ. ಅವಳಿನ್ನೇನು ತಿಂದಿಲ್ಲ ಜಾಸ್ತಿ. ಮೊಸರನ್ನ ಅಂದರೆ ತುಂಬ ಇಷ್ಟ ಅವಳಿಗೆ, ಮೊಸರನ್ನ ಇಷ್ಟಪಟ್ಟು ತಿಂತಾಳೆ. ಸೊ ಎಲ್ಲ ಪ್ರಸಾದ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಸೊ ನಾನು ಯಾವುದಕ್ಕೂ ಟೇಸ್ಟ್ ನೋಡದೆ ಮಾಡಿದ್ದೆ, ಯಾಕಂದರೆ ಹಂಗೆ ಮಾಡಬೇಕಲ್ಲ, ದೇವ್ರ ಪ್ರಸಾದಕ್ಕೆ ಟೇಸ್ಟ್ ನೋಡ್ದೇ ಮಾಡಬೇಕಲ್ಲ. ಸೊ ಎಲ್ಲದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತು. ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲ ಪ್ರಸಾದ ಕೂಡ. ಸೊ ದೇವ್ರಿಗೆ ಅಂತಂದರೆ ಎಲ್ಲನೂ ಅಷ್ಟೇ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಇದು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಪ್ರತಿಯೊಂದು ಕೂಡ ರುಚಿಯಾಗಿತ್ತು. ಲೆಮನ್ ರೈಸ್, ಇದು ಮಸಾಲೆ ಚಿತ್ರಾನ್ನ ಮಾಡಿದ್ದಲ್ಲ, ಅದೊಂದು ತುಂಬ ಟೇಸ್ಟಾಗಿ ಸಖತ್ತಾಗಿತ್ತು. ಈಗ ದೇವಸ್ಥಾನದಲ್ಲಿ ಹೇಗೆ ಕೊಡ್ತಾರಲ್ವ, ಯಾವ ಥರ ಇರುತ್ತೆ ಟೇಸ್ಟು, ಅದೇ ಥರ ಇತ್ತು. ಸೊ ನಾವು ಇಲ್ಲಿ ಪ್ರಸಾದನ ನಾನು ನನ್ನ ಮಗಳು ಊಟ ಮಾಡಿದ್ವಿ. ನಾನು ಪೂಜೆ ಮಾಡಾದಮೇಲೆ ಒಂದು ದೀಪದಲ್ಲಿ ಹೂವು ಬಂದಿತ್ತು ಮತ್ತು ಇನ್ನೊಂದು ದೀಪದಲ್ಲಿ ಹೂವು ಬಂದಿತ್ತು. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ದೇವ್ರ ಮನೆ ಬಾಗಿಲು ಹಾಕೋಣ ಅಂತ ಹೋದಾಗ ನಾನು ನೋಡಿದ್ದು ತುಂಬ ಖುಷಿಯಾಯಿತು ನನಗೆ. ನಾನು 5 ದೀಪನ ಹಚ್ಚಿದೆ. 5 ದೀಪದಲ್ಲೂ ಕೂಡ ಹೂವು ಬಂದಿದೆ. ತುಂಬ ನನಗೆ ಖುಷಿ ಆಯಿತು 5 ದೀಪದಲ್ಲೂ ಹೂವು ಬಂದಿರೋದು ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಥರ ದೀಪದಲ್ಲಿ ಹೂವು ಬಂದರೆ ಯಾರಿಗಾದ್ರೂ ಏನಾದರೂ ಗೊತ್ತಾಇದೆಯಾ ಇದ್ರ ಬಗ್ಗೆ ಅಂತಂದ್ಬಿಟ್ಟು, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ಥರ ದೀಪದಲ್ಲಿ ಹೂವು ಬಂದರೆ ಏನು ಅರ್ಥ ಅಂತಂದ್ಬಿಟ್ಟು ಸುಮಾರು ಅರ್ಥಗಳು ಬರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಡೀಪಾಗಿ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಗೊತ್ತಾಯ್ತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಗೊತ್ತಿದ್ದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನು ಅರ್ಥ ಈ ಥರ ದೀಪದಲ್ಲಿ ಹೂವು ಬಂದರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.